ನೋಡಿ ಸ್ನೇಹಿತರೆ, ಹಳ್ಳಿಕಾರ್ ಹಸುಗಳು ಮತ್ತು ಎತ್ತುಗಳು ತಮ್ಮ ಮೇವನ್ನು ಆರಿಸಿಕೊಂಡು ಮಠ ಮಧ್ಯಾಹ್ನ ತಿನ್ನುತ್ತವೆ. ಇವು ಪ್ರತಿದಿನ ಶೆಟ್ಟಿಹಳ್ಳಿಯಿಂದ ಜಯನಗರದ ಪಶ್ಚಿಮಕ್ಕೆ ಬರುತ್ತೆ. ಇವು ಪ್ರತಿನಿತ್ಯ ತಮ್ಮ ಆಹಾರವನ್ನು ಹುಡುಕಿಕೊಂಡು ಜಯನಗರದ ಪಶ್ಚಿಮಕ್ಕೆ ಬರುತ್ತೆ. ತುಮಕೂರು ಜಯನಗರದ ಪಶ್ಚಿಮಕ್ಕೆ ಬಂದು ಮತ್ತೆ ಸಾಯಂಕಾಲ ಇವು ವಾಪಸ್ ಹೋಗ್ತವೆ. ಇದನ್ನ ನೋಡಿಕೊಳ್ಳಲೊಬ್ರು ರೈತರು ಬರುತ್ತಾರೆ. ಬೆಳಗಿಂದ ಸಾಯಂಕಾಲ ಇವು ಹಸುಗಳನ್ನು ಮತ್ತು ಎತ್ತುಗಳನ್ನು ಮೇಯಿಸಿಕೊಂಡು ಮತ್ತೆ ವಾಪಸ್ಸು ಅಜ್ಜಿ ಹಸು ಅಲ್ವಾ ಇದು? ಹಸು ಅಲ್ವಾ? ಎಷ್ಟು ಒಂದು 10 ವರ್ಷದಿಂದ ಇದೆ ನಿಮ್ ಜೊತೆ? ಹಾ 10 ವರ್ಷ. ಹಲ್ಲುಗಳೇನ ಬಿಟ್ಟಿದಾವ? ಎಷ್ಟೊಂದು 4 ಹಲ್ಲು ಬಂದವಲ್ವಾ ಇದು? ಓ, ನಿಮ್ ಮನೆಗೆ ಬಂದೆ 10 ವರ್ಷ ಆಗ್ಲೇ. ಅದು ಕರಾನ ಅದ್ರದ್ದು ಅಜ್ಜಿ? ಅದು ಕರಾನಾ? ಇದ್ರ ಕರಾನಾ? ಬೇರೆ ಹಸಿಂದ? ಅದು ಗಂಡು ಕರ ಅಲ್ವಾ ಅದು? ಇದು ಹೆಣ್ಕರನಾ? ಯಾವುದು ಇದು? ಗಂಡು ಕರನಾ? ಇದು ಬಂದ ಎಷ್ಟು ವರ್ಷ ನಿಮ್ಮ ಮನೆಗೆ? ಯಾವುದು? ಇವ್ರ ಮಗನಾ? ಈ ತಾಯಿನ ಇದು? ಎಷ್ಟು ವರ್ಷ ಮಗನಿಗೆ? ಹಾಗಾದ್ರೆ ಇದೇ ಒಂದು 10 ವರ್ಷ ಆಗಿದೆ. ಹೌದಾ? ನಿಲ್ಲಲ್ಲ. ಈ ತಾಯಿನ ಇದು? ಈ ತಾಯಿದು ನೋಡಿ. ಇದು ತಾಯಿಗೆ 10 ವರ್ಷ, ಅದ್ ಮಗನಿಗೆ 5-6 ವರ್ಷ ಆಗಿದೆ. ಅದು ಹೆಣ್ಗರನ ಅದು? ನೋಡಿ, ಗೊತ್ತಾಗದೇ ಇಲ್ಲ ಅಲ್ವಾ? ಯಾವಾಗ ಬಂದ್ರು ಅಂತ ಗೊತ್ತಾಗದಿಲ್ಲ. ಎಷ್ಟು ಬೇಗ ಕಳೆದೋಗ್ಬಿಡ್ತಾವಲ್ವಾ? ಇನ್ನೂ ಒಂದು 10 ವರ್ಷ ಗಟ್ಟಿ ಮುಟ್ಟಾಗಿರ್ತಾವ ಇವು. ಮೊದ್ಲೇ ಹಳ್ಳಿಕಾರ್ ತಳಿ ಇವು. ಅಜ್ಜಿ, ನಿಮ್ಮ ಹೆಸರು? ಆಜಮ್ಮ. ನೀವು ಶೆಟ್ಟಿಹಳ್ಳಿಯಿಂದ ಬರ್ತೀರಲ್ವಾ? ಹೆಂಗಾರ ಮಾಡಿ ಈ ಸಲ ಬಾನಿ ತಗೊಂಬಂದ್ಬಿಡ್ತೀನಿ ಅಜ್ಜಿ, ನೀರು ಕುಡಿಯೋದಕ್ಕೆ. ಈ ವಾರನೇ ಏರ್ಪಾಡು ಮಾಡ್ತೀನಿ. ಯಾಕಂದ್ರೆ ಮುಂದಿನ ಬೇಸಿಗೆ 6-7 ತಿಂಗಳು. ಈಗಂತೂ ತುಂಬಾ ಬೇಸಿಗೆ ಆಗುತ್ತೆ. ಈಗ ದನಕರುಗಳಿಗೆ ಅವಾಗ ನೀರು ಬೇಕಾಗುತ್ತೆ ಅವಾಗ. ಅದಲ್ದಲ್ಲ ಈಗ ಬೇಸಿಗೆ ಕಾಲ ಜಾಸ್ತಿ ಆಗುತ್ತೆ ಈ ಸಲ. ಇಲ್ಲ, ನಮ್ಮ ಮನೆ ಮುಂದೆ ಒಂದು ಬಾನಿ ತಂದು ಹಾಕ್ತೀನಿ ಅಜ್ಜಿ.
ಈಗ್ಲೇ ನೋಡಿ ಬಿಸಿಲು ಹೆಂಗಿದೆ. ಸಂಕ್ರಾಂತಿ ಹಬ್ಬ ಕಳೀತು ಅಂದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ. ಅದ್ರ ಏನ್ ಮಾಡ್ತೀರಾ, ಯಾರು ಮಾರಾಟ ಮಾಡಲ್ಲ, ತಗೊಂಬ ಅದೇ ಇರೋದು. ಅಲ್ಲಿ ಹೋಗಿ ನಾವು ತಗೊಂಬರ್ಬೇಕಷ್ಟೇ, ಅಲ್ಲಿಗೆ ಹೋಗಿ ತರಬೇಕಾದ್ರೆ. ಇಲ್ಲ ಇಲ್ಲ, ಈ ಸರಿ ಮಾಡ್ತಿತ್ತವಳೆ, ನಾನೇ ಮಾಡ್ತೀನಿ ಬಿಡಿ. ನಾನೇ ಮಾಡಿ, ನಾವು ಶೆಟ್ಟಿ ಹೇಳಿ ಅಲ್ವಾ ನಾವು ಜನ, ನಾನೇ ಮಾಡ್ತೀನಿ ಬಿಡಿ. ನಾನು ಸುಮ್ನೆ ಏನ್ರಿ ಅಜ್ಜಿನ ನೀವು ಕಳಿಸ್ಬಿಟ್ರ ನೀವು ಅಂತ ನಾನು ಸುಮ್ನೆ ರೇಗಿಸಿದ್ದು. ಅವರಿಬ್ರು ಇಲ್ಲ ಅಜ್ಜಿಯವರು ಮದುವೆ ಬಂದವ್ರೆ ಅಂದ್ರು. ನಾನಂದೆ ಅವರು ದನ ಹಸುನ ಅವರು ಯಾವತ್ತು ಅವರು ಪ್ರೀತಿ ಮಾಡಿದವರು, ಅದೆಂಗೆ ದೂರ ಆಗ್ಬಿಟ್ರು ಅಂತ ನಾನು. ದನಗಳನ್ನ ಬಿಟ್ಟವ್ರು ಇರ್ತಿಲ್ವಲ್ಲ, ಇಷ್ಟ ದಿನ ಹೊರಗೆ ಹೋಗಿದಾರಂತೆ. ಹಂಗಾಗಿ ಅವಾಗ ಇಲ್ಲ ಸಾರ್ ಮದುವೆಗೆ ಹೋಗಿದ್ದಾರೆ ಪಾಪ, ತುಂಬಾ ಅಭಿಮಾನದಿಂದಾನೇ ಹೇಳಿರು, ಒಳ್ಳೆ ಮಾತುಗಳನ್ನೇ ಹೇಳಿರು.